ಇನ್ನು ಬಿಹಾರ ನೀಟ್ ಪರೀಕ್ಷೆಯಲ್ಲಿ ಸಾಲು ಸಾಲು ಅಕ್ರಮ, ಅಸಲಿ ವಿದ್ಯಾರ್ಥಿ ಬದಲು ಪರೀಕ್ಷೆಯನ್ನು ಬರೆದಿರೋದು ನಕಲಿ ವಿದ್ಯಾರ್ಥಿಗಳು. ಅಕ್ರಮದಲ್ಲಿ ಭಾಗಿಯಾದ 30 ಆರೋಪಿಗಳ ಬಂಧನ ಆಗಿದೆ. 9 ನಕಲಿ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಹಾಜರಾಗಿದ್ದರು. ಅಸಲಿ ವಿದ್ಯಾರ್ಥಿಯಂತೆ ವೇಷವನ್ನ ಧರಿಸಿ ನೀಟ್ ಪರೀಕ್ಷೆಗೆ ಹಾಜರಾಗಿದ್ರು ಅನ್ನೋದು ಗೊತ್ತಾಗಿದೆ. ಮರುಪರೀಕ್ಷೆಯ ಸಂದರ್ಭದಲ್ಲೂ ಕೂಡ ಇಂತಹ ಒಂದು ಎಡವಟ್ಟುಗಳು ಆಗಿದೆ. ಅಸಲಿ ವಿದ್ಯಾರ್ಥಿಗಳ ಬದಲು ನಕಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿರು. ಬಯೋಮೆಟ್ರಿಕ್ ಯಂತ್ರವನ್ನೇ ತಿರುಚಿದ್ರು ಖದೀಮರು. ಬಯೋಮೆಟ್ರಿಕ್ ಕಂಪನಿ ಜೊತೆ ಡೀಲ್ ಮಾಡಿದ್ದ ಗ್ಯಾಂಗ್. ಬಯೋಮೆಟ್ರಿಕ್ ಕಂಪನಿಯ 14 ಮಂದಿಯ ಬಂಧನ ಆಗಿದೆ. ಪ್ರತಿ ವಿದ್ಯಾರ್ಥಿಯಿಂದ 30 ರಿಂದ 40 ಲಕ್ಷ ಹಣ ವಸೂಲಿ. ಈ ಗ್ಯಾಂಗ್ನ ಕಿಂಗ್ ಪಿನ್ ಅರ್ಪತ್ ರಾಜ್ಗೆ ಶೋಧ ನಡೀತಾ ಇದೆ. ಒಂದಲ್ಲ ಒಂದು ಮಾರ್ಗದಲ್ಲಿ ಅಕ್ರಮಗಳನ್ನು ನಡೆಸೋದಕ್ಕೆ ಯಾವ ರೀತಿಯಾಗಿ ಪಕ್ಕಾ ಪ್ಲಾನ್ ಮಾಡಿಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದಕ್ಕೆ ಇದು ಮತ್ತೊಂದು ಎಕ್ಸಾಂಪಲ್. ಪ್ರಶ್ನೆ ಪತ್ರಿಕೆ ಸೋರಿಕೆ ಅಕ್ರಮವನ್ನು ತಡೆಯೋದಕ್ಕೆ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ರು. ಓಕೆ, ಆ ಬಗ್ಗೆ ಯಾವುದೇ ರೀತಿಯ ತಕರಾರುಗಳು ದೊಡ್ಡ ಮಟ್ಟದಲ್ಲಿ ಮರುಪರೀಕ್ಷೆಯ ಸಂದರ್ಭದಲ್ಲಿ ಏಳದೆ ಇದ್ರೂ ಕೂಡ ಇಲ್ಲಿ ಅಸಲಿ ವಿದ್ಯಾರ್ಥಿಗಳ ಬದಲು ನಕಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯೋದಕ್ಕೆ ಬಯೋಮೆಟ್ರಿಕ್ ಯಂತ್ರವನ್ನೇ ತಿರುಚಿದ್ದಾರೆ ಅಂದರೆ ಅದು ಯಾವ ಲೆವೆಲ್ಗೆ ಡೀಲ್ ಆಗಿರಬೇಡ, ವ್ಯವಸ್ಥೆ ಅದೆಷ್ಟರ ಮಟ್ಟಿಗೆ ಹದಗೆಟ್ಟಿರಬೇಡ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ.